ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಇಚ್ಛಾಧಾರಿ ನಾಗಿಣಿ ಬಗ್ಗೆ ಯಾರು ಹೇಳಿದ್ದು? ನನಗೆ ಯಾರು ಹೇಳಿದ್ರು ಅನ್ನೋದು ನಿಮಗೂ ಸಂಬಂಧಪಟ್ಟಿದ್ದ. ನೀವು ಮಾಡಿರೋ ಗನಂದಾರಿ ಕೆಲಸ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ನಿಮ್ಮ ಮುಖವಾಡನ ಕಳಿಸ್ತೀನಿ. ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ತರುವಂಥ ವಿಷಯ. ನೀವಿದನ್ನು ಕೇಳಿದ್ರೆ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ. ಯಾಕೆ ಡ್ಯಾಡ್ ರೂಮಿಗೆ ಬರಕ್ಕೆ ಹೇಳಿದ್ರಿ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ನೀನು ಯಾವುದನ್ನು ನನ್ನ ಹತ್ರ ಮುಚ್ಚಡೋ ಅವಶ್ಯಕತೆ ಇಲ್ಲ. ಹೇಳು, ಇಚ್ಛಾಧಾರಿ ನಾಗಿಣಿ ಬಗ್ಗೆ ನಿನ್ಗೇನು ಗೊತ್ತು? ಅದೆಲ್ಲ ನಿಮ್ಗೆ ಯಾಕೆ ಡ್ಯಾಡ್? ತ್ರಿವಿಕ್ರಮ್, ನೀನು ಹೇಳ್ದಾಗೆ ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ಲಿಲ್ಲ, ಇಲ್ಲೇ ಉಳಿಸ್ಕೊಂಡೆ. ನಿನಗೆ ನಾನು ಜನ್ಮ ಕೊಡದೇ ಇರ್ಬೋದು ಕಣ, ಆದರೆ ನನಗಿಂತ ಜಾಸ್ತಿ ಹಚ್ಕೊಂಡೆ. ನಿನಗೆ ಪ್ರೀತಿನಲ್ಲಿ ಯಾವತ್ತೂ ಕಡಿಮೆ ಮಾಡಿಲ್ಲ. ಆದರೂ ನನ್ನ ಜೊತೆ ನೀನು ನಡ್ಕೋತಾ ಇರೋದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಕಣ. ಯಾರು ಪ್ರೀತಿ ತೋರಿಸಿದ್ದು? ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಶಿವಾನ ನನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಆ ತ್ರಿಶೂಲ್ಗಲ್ಲ. ಅದು ಮುಗಿದು ಹೋಗಿರೋ ಕತೆ. ಅವರಿಬ್ರು ಸಂಸಾರ ಈಗ ಶುರು ಆಗಿದೆ. ಅವಳ ಬಗ್ಗೆ ನೀನು ಯೋಚನೆ ಮಾಡೋದು ತಪ್ಪಾಗುತ್ತೆ. ಓಹೋ, ಇದೆಲ್ಲ ನಿಮ್ ಮೂಗಿನ ನೇರಕ್ಕೆ ಆಗ್ಬೇಕು. ನೀವ್ ಇಷ್ಟಪಟ್ಟಂಗೆ ನಾನ್ ಮಾಡ್ಬೇಕು. ಹಾಗಿದ್ರೆ ನನ್ನ ಇಷ್ಟಗಳು ಕೂಡ ನೀವ್ ಇಷ್ಟಪಟ್ಟಾಗೆ ಆಗ್ಬೇಕಾ? ನೋಡೋ, ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಆ ವಿಷಯ ಆಮೇಲೆ ಮಾತಾಡೋಣ. ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡು. ನಿನಗೆ ಇಚ್ಛಾಧಾರಿ ನಾಗಿಣಿ ಬಗ್ಗೆ ಯಾರು ಹೇಳಿದ್ದು? ನನಗೆ ಯಾರೋ ಹೇಳಿದ್ರು ಡ್ಯಾಡ್. ಆದ್ರೆ ನೀವು ಕೊಲೆ ಮಾಡಿರೋದು ಸತ್ಯ ತಾನೆ? ಸತ್ಯನೋ ಸುಳ್ಳು ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ನನಗೆ ಯಾರು ಹೇಳಿದ್ರು ಅನ್ನೋದು ನಿಮಗೂ ಸಂಬಂಧಪಟ್ಟಿದ್ದಲ್ಲ. ಇವಾಗೇನು ಹೇಳ್ತೀಯೋ ಇಲ್ವೋ? ಹೇಳೋ. ಓಹೋ, ನೀವ್ ಈ ರೂಟಲ್ಲಿ ಬರ್ತಾ ಇದ್ದೀರಾ? ನಾನು ಇದನ್ನೇ ಕಾಯ್ತಾ ಇದ್ದೆ. ನಾನು ಏನೂ ಮಾಡಲ್ಲ, ನಿಮಗೆ ಸುಮ್ಮನೆ ಹೆದರ್ಸ್ತೀನಿ ಅನ್ಕೊಂಡ್ರ? ಇವಾಗ ತೋರಿಸ್ತೀನಿ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನೀವು ಮಾಡಿರೋ ಗನಂದಾರಿ ಕೆಲಸ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ನಿಮ್ಮ ಮುಖವಾಡನ ಕಳಿಸ್ತೀನಿ. ತ್ರಿವಿಕ್ರಮ್, ಹುಡುಗಾಟ ಆಡಬೇಡ. ನಿನ್ಗೇನ್ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಅದನ್ನ ಈಗ ಪ್ರೂವ್ ಮಾಡ್ತೀನಿ. ಬೇಡ ಬೇಡ ಬೇಡ, ಹೇಳ್ತಾ ಇದ್ದೀನಿ ಕೇಳು. ಬೇಡ ಬೇಡ. ನೀನು ಎಲ್ಲ ವಿಷಯ ಮನೆಯವ್ರಿಗೆ ಹೇಳಕ್ ಹೋಗ್ತಿದ್ದಾನೆ. ವಿಷಯ ಗೊತ್ತಾದ್ರೆ ನನ್ನ ಬಗ್ಗೆ ಏನ್ ತಿಳ್ಕೊಬೇಡ. ಇದೇ ನನ್ನ ರೂಮ್. ಹೇಗಿದೆ? ಚೆನ್ನಾಗಿದೆ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಹಾ, ನಿಮ್ಗೆ ನನ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ತೋರಿಸ್ತೀನಿ. ತಗೊಳ್ಳಿ. ಹಾ, ಈ ಫೋಟೋ ಇದೆಯಲ್ಲ, ಇದು ಫಸ್ಟ್ ಟೈಮ್ ನಮ್ಮಮ್ಮ ಚೆನ್ನಾಗಿ ರೆಡಿ ಮಾಡಿ ಸ್ಟುಡಿಯೋ ಕರ್ಕೊಂಡೋಗಿ ಇಡ್ಸಿದ ಫೋಟೋ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಹಾ, ಇದೆಯಲ್ಲ, ಇದು ನಮ್ಮಮ್ಮ ಅವ್ರ ಅಪ್ಪ ಅವ್ರ ಅಮ್ಮನ ಮನೇಲಿ ಹಿಡಿದಿದ್ದ ಫೋಟೋ. ಇದು ಇರಿ ಇಲ್ಲಿದೆಯಲ್ಲ, ಇದು ನನ್ನ ರೆಡಿ ಮಾಡಿ ಚಾಪೆ ಮೇಲೆ ಮಲಗಿಸಿ ಅಂಬೆಗಾಲ್ ಹೇಗೆ ಇಡೋದು ಅಂತ ಹೇಳ್ಕೊಡ್ತಿದ್ದ ಫೋಟೋ. ನೀವಾಗ್ಲೇ ತುಂಬಾ ಚೆನ್ನಾಗಿದ್ದೀರಾ. ಅಂದ್ರೆ ಇವಾಗ ಚೆನ್ನಾಗಿಲ್ವಾ? ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳಿಲ್ಲ, ಈಗ್ಲೂ ಸುಂದರವಾಗಿದ್ದೀರಾ. ಹಾ, ಏನ್ ಗೊತ್ತಾ, ನಮ್ ಫ್ಯಾಮಿಲಿನೇ ನನಗ್ ಪ್ರಪಂಚ. ನಮ್ಮ ಮಾಮ್ ಡ್ಯಾಡ್ ತುಂಬಾ ಪ್ರೀತಿ ಮಾಡೋ ನಮ್ ತ್ರಿಶೂಲ್ ಅಣ್ಣ, ಹಾಗೆ ನನಗೆ ತುಂಬಾ ಕ್ಲೋಸ್ ಆಗಿರೋ ನಮ್ಮ ಅತ್ತಿಗೆ, ನಮ್ಮ ಅಜ್ಜಿ, ಇವ್ರನ್ನೆಲ್ಲ ನನಗೆ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಮದ್ವೆ ಆದ್ಮೇಲೂ ನಾನು ಇದೇ ಮನೇಲಿ ಇರ್ಬೇಕು ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ಹೌದೌದು. ಅಯ್ಯೋ, ಇನ್ನೂ ಗಾಬರಿ ಆಗ್ತಿರಲ್ರಿ? ಇಲ್ಲಿ ಇರೋದೇ ನಾವಿಬ್ರು. ಈಗ್ಲಾದ್ರೂ ಸ್ವಲ್ಪ ಆರಾಮಾಗಿರ್ಬೋದಲ್ಲ. ಬನ್ನಿ, ಬಾಲ್ಕನಿ ಎಲ್ಲ ತೋರಿಸ್ತೀನಿ.
ಸಾರಿ. ಅಯ್ಯ ಪರವಾಗಿಲ್ಲ, ಥ್ಯಾಂಕ್ಸ್. ಬನ್ನಿ ಕೆಳಗೋಗೋಣ. ಏನೋ ಎಲ್ಲ ಹೊರಟೆ ಹಿಡ್ಕೊಂಡು ಕೂತಿದ್ರ? ಮನೆಗೆ ಬಂದಿರೋ ಅತಿಥಿ ಹತ್ರ ಮಾತಾಡ್ತಾ ಇದ್ದೀವಿ. ನೀನು ಬಾ ಕೂತ್ಕೋ. ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ, ನಿಮ್ಗೆಲ್ಲ ಮುಖ್ಯವಾದ ವಿಚಾರ ಹೇಳಬೇಕು. ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ತರುವಂತ ವಿಷಯ. ಅಂಥದ್ದೇನಾಯ್ತು ಹಳ್ಳಿಮಯ್ಯ? ಯಾರಾದ್ರೂ ಮನೆ ಮರ್ಯಾದೆ ಹಾಳು ಮಾಡೋ ಕೆಲಸ ಮಾಡಿದಾರ? ಅಲ್ವೋ, ತಲತಲಾಂತರದಿಂದ ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರಿದೆ. ಆ ಹೆಸರಿಗೆ ಮಸಿ ಬಳಿಯೋ ಕೆಲಸ ಯಾರು ಮಾಡಿದ್ರು? ಮಾತಾಡೋ, ಹೇಳೋ. ಹೇಳ್ತೀನಿ ಮಾವ, ನೀವ್ ಇದನ್ನ ಕೇಳಿದ್ರೆ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ. ವಿಷಯ ಕೇಳಿದ್ಮೇಲೆ ನಿಮ್ಮಿಂದ ಸಹಿಸ್ಕೊಳಕ್ಕಾಗತ್ತೆ ಅನ್ನೋದೇ ನನಗೆ ಡೌಟ್. ಬ್ರೋ ಏನಾಗಿದೆ ಹೇಳು ಬ್ರೋ. ಅದು ನನ್ನ ಬಾಯಿಂದ ಹೇಳಕ್ ಕಷ್ಟ ಆಗ್ತದೆ. ಅದು ಬಾವಾಜಿ ಎಲ್ಲಿ ಅಂತ? ಬಾವಾಜಿನೂ ಬರ್ಲಿ, ಅವ್ರಿದ್ರೇ ಒಳ್ಳೇದು. ಬೇಡ ಮಾವ, ಅವ್ರಿದ್ರೆ ತುಂಬಾ ಕಷ್ಟ. ಹಳ್ಳಿಮಯ್ಯ ಅಲ್ಲ ಕಣ, ಅಂಥದ್ದು ಏನೋ ವಿಷಯ ಬೇಗ ಹೇಳೋ ನಮ್ಗೆ. ಹೇಳೇ ಬಿಡ್ಲಾ? ಇನ್ನೇನ್ ಮತ್ತೆ, ಮನೆ ಗೆಸ್ಟ್ ಕರೆಸಿ ಊಟ ಉಪಚಾರ ಏನು ಮಾಡ್ದೆ ಬರೀ ಮಾತಾಡ್ಸ್ತಾ ಕೂತಿದ್ದೀರಾ. ಅವ್ರ ಈ ಮನೆ ಘನತೆ ಗೌರವದ ಬಗ್ಗೆ ಏನ್ ಅನ್ಕೊಳಲ್ಲ. ಏನು ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ಹೇಳಕ್ ಬಂದಿದ್ದೇನಾ? ಇದನ್ನೇ. ಯಾಕೆ ಎಲ್ಲ ಶಾಕ್ ಆದ್ರ? ನನ್ನ ಬಗ್ಗೆ ತಿಳ್ಕೊಂಡು ನನ್ನೇ ಆಟ ಆಡಿಸ್ತಾ ಇದ್ದಾನೆ. ಯಾಕೋ ಅತಿ ಆಯ್ತು. ಆಯ್ತಾಯ್ತಾಯ್ತು, ಇನ್ಮೇಲೆ ಯಾರಿಗೂ ಶಾಕ್ ಕೊಡಲ್ಲ. ಬನ್ನಿ ಊಟ ಮಾಡೋಣ. ನನಗಂತೂ ತುಂಬಾ ಹಶ್ವಾಗ್ತಾ ಇದೆ. ಅಡಿಗೆ ತುಂಬಾ ಚೆನ್ನಾಗಿದೆ. ಈ ಅಡ್ಗೆನೆಲ್ಲ ಮಾಡಿ ಶಿವಾನಿ ಅವರು ಅಡ್ಗೆನ ಸೂಪರ್ ಆಗಿ ಮಾಡ್ತಾರೆ. ಸ್ವೀಟ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಶಿವಾನಿ? ಅಜಿತ್, ನೀನೇನು ಸಂಕೋಚ ಪಡ್ಬೇಡ. ಇದು ನಿನ್ ಮನೆ ಅಂತಾನೆ ಅಂದ್ಕೋ. ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ಸಂಕೋಚಕ್ಕೆ ಜಾಗ ಎಲ್ಲಿದೆ ಅಮ್ಮ? ಶಿವಾನಿ ಅವರೇ ಬಡ್ಸಿ. ಅವನಿಗೆ ಮಾತ್ರ ಬಡ್ಸಿರ ಸಾಕ, ನನಗ್ ಬಡ್ಸಲ್ವಾ? ಶಿವಾನಿ ಅವರೇ ಸಾಕು. ಶಿವಾನಿ ಅವರ ಒಂದು ಚಪಾತಿ. ರೀನಾ, ಚಪಾತಿ ಬೇಕಂತೆ, ಹಾಕು. ತ್ರಿಶೂಲ್, ಯಾಕೆ ಎದ್ದು ಹೋಗ್ತಾ ಇದ್ಯಾ? ನಂದು ಊಟ ಆಯ್ತಮ್ಮ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಏನಾಯ್ತು? ಯಾಕೆ ಹಿಂಗೆ ಬಂದಿದ್ಯಾ? ಏನಿಲ್ಲ, ಸುಮ್ಮನೆ. ನೀನು ನಾರ್ಮಲ್ ಆಗಿಲ್ಲ ಶಿವಾನಿ, ನನಗೆ ಗೊತ್ತು. ಮೊನ್ನೆ ಹಬ್ಬದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಎದ್ದು ಬಂದ್ಬಿಟ್ಟೆ. ಬೆಳಿಗ್ಗೆ ಕಾಫಿ ಚೆಲ್ದೆ, ಇವಾಗ ಊಟನೂ ಮಾಡ್ದೆ, ಹೇಳ್ದೆ ಕೇಳ್ದೆ ಬಂದು ನಿಂತಿದ್ಯಾ. ಯಾಕೆ, ಏನಾಯ್ತು? ಅಂಥದ್ದು ಏನಿಲ್ಲ. ಏನಾದರೂ ಇದ್ರೆ ನಾನು ನಿನ್ಗೆ ಹೇಳೋದಿಲ್ವಾ? ನೀ ಏನು ಹೇಳ್ತಾ ಇಲ್ಲ ಅಂತಾನೆ ನಾನು ಕೇಳ್ತಾ ಇರೋದು. ಅಲ್ಲ ಶಿವಾನಿ, ಏನೇ ಇದು ನನ್ನ ಹತ್ರ ಶೇರ್ ಮಾಡ್ಕೋಬೋದಲ್ವಾ? ತ್ರಿವಿಕ್ರಮ್ ಕಾಟ ಕೊಡ್ತಿದ್ದಾನೆ ಅಂತ ಹೇಳೋದು ಸುಲಭ, ಆದ್ರೆ ಆಮೇಲೆ ಏನಾಗುತ್ತೋ ಅನ್ನೋ ಭಯ ಆಗ್ತದೆ.
ಇಡೀ ಮನೆ ನೆಮ್ಮದಿನೇ ಹಾಳಾಗೋಗುತ್ತೆ. ಇವಾಗೇನು ಹೇಳಲ್ವಾ? ಏನಿಲ್ಲ ಅಂತ ಅಷ್ಟು ಸತಿ ಹೇಳ್ತಾ ಇದ್ದೀನಲ್ಲ. ಏನೋ ಇದೆ ಅಂತ ನನಗೆ ಕಾಟ ಕೊಡ್ಬೇಡ ತ್ರಿಶೂಲ್. ಏನಿಲ್ಲ ಅಂದ್ರೆ ಏನಿಲ್ಲ ಅಷ್ಟೇ. ಆಯ್ತು, ಅದಕ್ಕೆ ಕೋಪ ಮಾಡ್ಕೋತ್ಯಾ? ಪದೇ ಪದೇ ಕೇಳಿದ್ರೆ ಯಾರಿಗಾದ್ರೂ ಕೋಪ ಬರೋದಿಲ್ವಾ? ಸರಿ, ಇನ್ನೊಂದ್ಸತಿ ಕೇಳಲ್ಲ. ಸಾರಿ. ಶಿವಾನಿ, ಒಂದು ವಿಷಯ, ಪದೇ ಪದೇ ಪ್ರಶ್ನೆ ಕೇಳೋದ್ರಿಂದ ಮಾತ್ರ ಅಲ್ಲ, ಮುಚ್ಚಿಟ್ಟಿರೋ ವಿಷಯನ ಯಾರಾದ್ರೂ ಬಂದು ಈ ಥರ ಕೆದಕ್ದಾಗ್ಲೂ ಕೋಪ ಬರುತ್ತೆ. ಎಲ್ಲ ವಿಷಯ ಬಯಲಾಗುತ್ತೆ ಅನ್ನೋ ಭಯ. ಆ ಭಯ ನಿಂಗಿಲ್ಲ ಅಂತ ಅನ್ಕೊಂಡು. ಇಪ್ಪತ್ಮೂರು ವರ್ಷದಿಂದ ನಾಗಮಣಿ ಶಕ್ತಿ ಈಗ ಬರುತ್ತೆ ಅಂತೇಳಿ ನಾಗಮಣಿನ ತನ್ನ ಹತ್ರನೇ ಇಟ್ಕೊಂಡು ನಮ್ಗೆಲ್ಲ ಆಟ ಆಡಿಸ್ತಾ ಇದ್ದಾನೆ. ಆ ನಾಗಮಣಿನ ನಮಗ್ ಕೊಟ್ಟಿದ್ದಿದ್ರೆ ಈ ತರ ಪರಿಸ್ಥಿತಿ ಯಾರಿಗೂ ಬರ್ತಾ ಇರ್ಲಿಲ್ಲ. ಲ್ಯಾವಿಶ್ ಲೈಫ್ ನಮ್ದಾಗಿರೋದು. ಆ ನಾಗಮಣಿನ ನಾನು ಹೇಗಾದ್ರು ಪಡ್ಕೋತೀನಿ. ಹಲೋ ಸಾಮ್ರಾಟ್, ಹೇಳೋ, ತುಂಬಾ ದಿನ ಆದ್ಮೇಲೆ ನೆನಪು ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನಂತೂ ಮರ್ತೋಗ್ತೀಯ, ನಾವಾದ್ರೂ ನೆನ್ಪಿಸ್ಕೋಬೇಕಲ್ಲಪ್ಪ. ಮೋಸ ಮಾಡೋರು ಬೇಗ ಮರ್ತೋಗ್ತಾರೆ, ಆದ್ರೆ ಮೋಸ ಹೋಗೋ ನಮ್ಮಂತವ್ರು ಅಷ್ಟು ಸುಲಭವಾಗಿ ಮರೆಯಲ್ಲ ಕಣೋ, ಮರೆಯಲ್ಲ. ಏಯ್, ಯಾಕೋ ಹಾಗೆ ಮಾತಾಡ್ತಾ ಇದ್ಯಾ? ಏನಾಯ್ತು? ಏಯ್, ನಿನ್ನಿಂದ ನಾವ್ ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಗೊತ್ತೇನೋ ನಿಂಗೆ? ನಾಗಮಣಿನ ನಿನ್ನೊಬ್ನೇ ಇಟ್ಕೊಂಡು ನಮ್ಗೆಲ್ಲ ಮೋಸ ಮಾಡ್ತಾ ಇದೀಯಾ. ಮೋಸ್ಕಾರ ಕಣೋ ನೀನು, ಮೋಸ್ಕಾರ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಕುಡ್ದಿದ್ಯಾ? ಕುಡಿದು ಫೋನ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ? ಫೋನ್ ಇಡು. ನಾನು ನಿನ್ನ ಹತ್ರ ಮಾತಾಡ್ಬೇಕು. ನಾಗಮಣಿ ಬಗ್ಗೆ ನನಗೆ ಕ್ಲಾರಿಟಿ ಬೇಕು. ಅದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೇರವಾಗಿ ಮನೆಗೆ ಬಾ. ಹಾಗೆಲ್ಲ ಬೀದಿಲಿ ಕೂಡ್ಕೊಂಡು ಮಾತಾಡೋ ವಿಷಯ ಅಲ್ಲ ಅದು. ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನನಗೆ ಕಾಮನ್ ಸೆನ್ಸ್ ಬಗ್ಗೆ ಪಾಠ ಮಾಡಬೇಡ. ನನಗೆ ನಾಗಮಣಿ ಬೇಕಷ್ಟೇ. ಇಡೋ ಫೋನು. ದಿಗ್ವಿಜಯ್, ನನ್ನ ಕಾಲ್ನೇ ಕಟ್ ಮಾಡ್ತೀಯ? ನನಗ ನಾಗಮಣಿ ಬೇಕು. ನಾನು ಅದನ್ನ ಹೇಗಾದ್ರೂ ಪಡ್ಕೋತೀನಿ ಕಣೋ. ರೀನಾ, ಅಮ್ಮ ಎಲ್ಲಿ ಕಾಣಿಸ್ತಿಲ್ವಲ್ಲ? ಅವ್ರಿಲ್ಲ. ಮುಖ ಊದಿಸ್ಕೊಂಡು ಅಂತ ಇದ್ದೆ. ಇವಾಗ ಯಾವ್ದೋ ಖುಷಿನಲ್ಲಿ ತೇಲಾಡ್ತಾ ಇದ್ಯಾ? ಯಾಕೆ ಶಿವಾನಿ ವಿಚಿತ್ರವಾಗಿ ಆಡ್ತಾ ಇದ್ಯಾ? ನನ್ಗಿವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾವುದೇ ಅಡ್ಡಿ ಆತಂಕ ನನ್ಗಿವತ್ತು ಎದುರಾಗಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಇಷ್ಟು ದಿನ ಏನಾಗಿತ್ತು? ಇರುತ್ತೆ ಕೆಲವೊಂದು. ಅದೇ ಏನು ಅಂತ ಕೇಳ್ತಾ ಇರೋದು. ತ್ರಿಶೂಲ್, ಈಗ ನಾನು ಖುಷಿಯಾಗಿದ್ದೀನಿ. ಈ ಸಮಯದಲ್ಲಿ ಹಳೇದನ್ನೆಲ್ಲ ಕೆದಕಿ ನನ್ನ ಮನ್ಸು ಹಾಳು ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಆಗ. ಆಯ್ತು, ಕೇಳಲ್ಲ ಬಿಡು. ತ್ರಿಶೂಲ್, ಈ ಮನೆನೇ ಒಂದು ದೊಡ್ಡ ಪ್ರಪಂಚ ಆಗಿ ಆ ಪ್ರಪಂಚದಲ್ಲಿ
ನಾವಿಬ್ರೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಒಳ್ಳೆ 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 ತುಂಬ ಚೆನ್ನಾಗಿರೋದು ಐಡಿಯಾ ಅನ್ನೋದು ತುಂಬ ಚೆನ್ನಾಗಿದೆ. ಆದರೆ ಇವಾಗ ಆಲ್ರೆಡಿ ಮನೇಲಿ ತುಂಬ ಜನ ಇದಾರಲ್ಲ, ಅವ್ರನ್ನ ಆಚೆ ಹೋಗಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಪ್ಲೀಸ್ ಡಿಸ್ಟೆನ್ಸ್ ಮೇಂಟೈನ್. ಅಲ್ಲ ತ್ರಿಶೂಲ್, ನೀನು ಹೇಳ್ದಂಗೆ ಕೇಳಬೇಕು ಅಂತ ಮತ್ತೆ ರಾಗ ಬೇಡ. ನನಗೆ ಬೇರೆ ಕೆಲಸ ಇದೆ, ನಾನು ಹೋಗ್ಬೇಕು. ಬಾಯ್. ತ್ರಿಶೂಲ್ ತ್ರಿಶೂಲ್ ನಿಂತ್ಕೋ. ಹೋಗು ಹೋಗು, ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ನನ್ನ ಕೈಗೆ ಸಿಕ್ಕಾಕೊಳ್ಳೇಬೇಕು. ದಿಗ್ವಿಜಯ್, ದಿಗ್ವಿಜಯ್, ದಿಗ್ವಿಜಯ್! ಸಾಮ್ರಾಟ್, ನನಗೆ ನ್ಯಾಯ ಬೇಕು. ಏಯ್, ಇದು ಮನೆ ಬಾರಲ್ಲ. ನನಗೆ ನ್ಯಾಯ ಬೇಕಷ್ಟೇ. ಬಾಯ್ಲಿ. ಬಿಡು, ನನಗೆ ನ್ಯಾಯ ಬೇಕಷ್ಟೇ. ಏಯ್, ಯಾಕ ಹುಚ್ಚುಚ್ಚಂಗ್ ಮಾತಾಡ್ತಾ ಇದೀಯಾ? ನಾನು ಹುಚ್ಚಿಡು ಮಾತಾಡ್ತಾ ಇಲ್ಲ. ನನಗೆ ಮೋಸ ಆಗಿದೆ. ಆ ಮೋಸಕ್ಕೆ ನ್ಯಾಯ ಕೇಳ್ಕೊಂಡು ಇಲ್ಲಿಗೆ ಬಂದೀನಷ್ಟೇ. ಕುಡ್ದು ಏನೇನೋ ಮಾತಾಡ್ಬೇಡ. ನಾನು ಕುಡ್ದಿರ್ಬೋದು, ಆದ್ರೆ ನಾನೀಗ ಆಡ್ತಿರೋ ಮಾತಷ್ಟು ಸತ್ಯ. ನನಗೆ ನೀನ್ ಮೋಸ ಮಾಡಿದೀಯಾ. ವಾಯ್ಸ್ ರೈಸ್ ಮಾಡಬೇಡ. ಮನೇಲಿ ಎಲ್ರು ಇದ್ದಾರೆ, ಅರ್ಥ ಮಾಡ್ಕೋ. ಮೊದ್ಲು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಕಲಿ. ನಾಗಮಣಿ ತರೋದಕ್ಕೆ ನಾಗವನಕ್ಕೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ದೆ ನೀನು? ನಾಗಮಣಿ ಸಿಕ್ಕದ ಮೇಲೆ ಅದರಲ್ಲಿ ಎಲ್ಲರೂ ಈಕ್ವಲ್ ಶೇರ್ ಮಾಡೋಣ ಅಂತ ತಾನೇ ಹೇಳಿದ್ದೀನೋ? ಹೌದು, ಹೇಳಿದ್ದೆ. ಅಂದ ಮೇಲೆ ಕೊಟ್ಟಿರೋ ಮಾತಿಗೆ ತಕ್ಕಂತೆ ನಡ್ಕೋಬೇಕು ತಾನೆ? ಯಾಕೆ ನಡ್ಕೋತಾ ಇಲ್ಲ? ಅದ್ರ ಫಲನ ನೀನೊಬ್ನೇ ಅನುಭವಿಸ್ಬೇಕು ಅಂತಾನಾ? ಏಯ್, ಮಾತು ಹದಿಮೀರ್ತಾ ಇದೆ. ನನ್ನ ಪೇಷನ್ಸ್ ನ ಚೆಕ್ ಮಾಡಬೇಡ. ಕೋಪ ಬರ್ತಾ ಇದೀಯಾ? ಸತ್ಯ ಹೇಳ್ದಾಗ್ಲೇ ಕಣೋ, ಕೋಪ ರೋಷ ಎಲ್ಲ ಉಕ್ಕದು. ಏನು ಸತ್ಯ? ನಾನೇನ್ ಮಾಡಿದ್ದೀನ ನಿನಗೆ? ನಾಗಮಣಿ ಶಕ್ತಿ ಬರೋದಕ್ಕೆ ಇನ್ನೂ 1 ವರ್ಷ ಟೈಮ್ ಇದೆ. ಈ ರೀತಿ ಹೇಳಿ ಹೇಳಿ 23 ವರ್ಷ ಕಳೆದೋಯ್ತು. ನೋಡಿಲಿ, ನಾವೆಲ್ಲ ಹಣ್ಣನ್ನು ಮುದುಕರಾಗ್ತಾ ಇದೀವಿ. ವಯಸ್ಸಿದ್ದಾಗ ಅನುಭವಿಸ್ಬೇಕಾದ ವೈಭವನ ವಯಸ್ಸಾದ್ಮೇಲೆ ಅನುಭವಿಸಕ್ಕಾಗತ್ತಾ? ಹೇಳ. ನಾಗಮಣಿ ಶಕ್ತಿ ನಮಗ್ ದಕ್ಕೋದು 24 ವರ್ಷಕ್ಕೆ. ಅದಕ್ಕಿನ್ನೂ 1 ವರ್ಷ ಬಾಕಿ ಇದೆ. ಸಾಕು, ಸುಮ್ನಿರೋ. ಹಿಂಗೆ ಅಡುಗ್ಲಜ್ಜಿ ಕತೆಗಳನ್ನೆಲ್ಲ ಹೇಳ್ಕೊಂಡು ಬಂದು ನಮ್ ಬಾಯಿ ಮುಚ್ಚಿಸ್ದೆ. ನನಗೆ ನಾಗಮಣಿ ಬೇಕು. ನನಗೆ ನೀನ್ ಹೇಳೋದನ್ನೆಲ್ಲ ನಾನು ಒಪ್ಪಲ್ಲ. ಏಯ್, ಎಲ್ರೂ ಇದಾರೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಬಿಡು, ಎಲ್ಲರಿಗೂ ಗೊತ್ತಾಗ್ಲಿ ನೀನ್ ಮಾಡಿರೋ ಮೋಸ. ಏನು ಪದೇ ಪದೇ ಮೋಸ ಅಂತ ಇದೆಯಾ? ಸ್ನೇಹಿತ ಅಂತ ಸಲಿಗೆ ಕೊಟ್ಟಿದ್ದೆ ಜಾಸ್ತಿ ಆಯ್ತಾ? ನೀನಾಗ ನೀನೇ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬಲವಂತವಾಗಿ ದಬ್ಬೇಕಾಗುತ್ತೆ. ನನ್ನನ್ನೇ ಆಚೆ ಕಳಿಸ್ತೀಯೇನೋ? ಕಳ್ಸೋ ಕಳ್ಸೋ ನೋಡೋಣ. ಏನೋ ನನ್ನ ಕೊರಳು ಪಟ್ಟಿಗೆ ಕೈ ಹಾಕ್ತೀಯ? ಏನೋ ಸ್ನೇಹಿತ ಅಂತ ಬೆಲೆ ಕೊಟ್ರೆ ಅದನ್ನ ಉಳಿಸ್ಕೊಳ್ಳೋದು ಕಲ್ತ್ಕೊಂಡ್ರು. ಬೆಲೆ ಕೊಟ್ಟಿದ್ದಕ್ಕೆ ಕಣೋ 23 ವರ್ಷ ನಿನ್ನ ಮಾತನ್ನ ಕೇಳ್ಕೊಂಡು ನಾವು ಸುಮ್ಮನಿದ್ದು. ಇನ್ನೂ ನಾವು ಸುಮ್ಮನಿದ್ರೆ ನೀನ್ ಮಾತ್ರ ಬೆಳೀತಾ ಇರ್ತೀಯ, ನಾವು ಬೀದಿ ಬಿಕಾರಿಗಳಾಗ್ತಾ ಇರ್ತೀವಿ. ನನಗೆ ನಿನ್ನ ಮಾತು ಬೇಕಾಗಿಲ್ಲ, ನನಗೆ ನಾಗಮಣಿ ಬೇಕಷ್ಟೇ. ಯಾವುದೇ ಕಾರಣಕ್ಕೂ ನಾನು ನಾಗಮಣಿನ ಕೊಡೋದಿಲ್ಲ. ಕೊಡೋದಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಕಣೋ. ಅಂಕಲ್, ಸಾಮ್ರಾಟ್ ಅಂಕಲ್, ನೀವ್ ಯಾವಾಗ ಬಂದ್ರಿ? ಆಗ್ಲೇ ಅಂಕಲ್ನ ಜೋರಾಗಿ ಕರೆದಿದ್ ನೀವೇನಾ? ನಾನು ಕಾಣಿಸಿದ ಖುಷಿ ನೋಡಿ ಜೋರಾಗಿ ಕರೆದ್ಬಿಟ್ಟ ಅಲ್ವೇನಾ? ಶಿವಾನಿ, ನೀನ್ ಯಾವಾಗ ಬಂದೆ? ಅದು ನೀವಿಬ್ರು ಕೊರಳು ಪಟ್ಟಿ ಹಿಡ್ಕೊಂಡು. ಅದ ಫ್ರೆಂಡ್ಶಿಪ್ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಎಲ್ಲ ಇರುತ್ತಲ್ಲ. ನಾವಿಬ್ರು ಏನ್ ಮಾತಾಡ್ತಾ ಇದ್ವಿ ಗೊತ್ತಾ? ಅದು ಪರವಾಗಿಲ್ಲ, ನಿನ್ ಕಿವಿಗೆ ಏನ್ ಬಿತ್ತೋ ಅದನ್ನೇ ಹೇಳು. ಅಂಕಲ್, ನಾನು ಅಂಥದ್ದೇನೂ ಕೇಳಿಸ್ಕೊಂಡಿಲ್ಲ. ಹೌದಾ? 1 ಕಪ್ ಕಾಫಿ ಕಳ್ಸಮ್ಮ.
ಥ್ಯಾಂಕ್ ಯು. ಏಯ್, ಸ್ವಲ್ಪ ಯಾಮರಿದ್ರೆ ನಾಗಮಣಿ ವಿಷಯ ಶಿವನಿಗೆ ಗೊತ್ತಾಗಿರೋದು. ಒಂದು ಕ್ಷಣ ಇಲ್ಲಿರ್ಬೇಡ, ಹೊಟ್ಟೋಗೋ ಇಲ್ಲಿಂದ. ನೋಡೋ, ದಂಡಪಾಣಿ ವಿಷಕಂಠ ಭೂಪತಿಗೆ ಮೋಸ ಮಾಡ್ದಂಗೆ ನನಗೂ ಯಾಮಾರಿಸ್ಬೋದು ಅಂತ ತಿಳ್ಕೊಬೇಡ. ನನಗೆ ನಾಗಮಣಿ ಬೇಕಷ್ಟೇ. ಮತ್ತೆ ನಿನ್ನ ಆವಾಜೆಲ್ಲ ನನ್ನ ಹತ್ರ ನಡೆಯಲ್ಲ. ನಿನಗೆ 4 hours ಟೈಮ್ ಕೊಡ್ತೀನಿ. ಒಂದು ನಾಗಮಣಿ ಬೇಕು, ಇಲ್ಲ ಅಂದ್ರೆ 6 ಕೋಟಿ ದುಡ್ಡು ಬೇಕಷ್ಟೇ. ಅಕಸ್ಮಾತ್ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ನೀನು ನನ್ನ ರಿಯಾಕ್ಷನ್ ನೋಡ್ಬೇಕಾಗುತ್ತೆ. ಬರ್ತೀನಿ.